ಎಲ್ರಿಗೂ ನಮಸ್ಕಾರ. ಮಲ್ಲಿಕಾರ್ಜುನ ಅಗ್ರೋನಮಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಮಲ್ಲಿಕಾರ್ಜುನ್. ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞನಾಗಿ ಕಳೆದ 20 ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಸಮಗ್ರ ಕೃಷಿನ ಹೋಗಬೇಕಾಗಿರೋದು ಅನಿವಾರ್ಯ ಆಗಿದೆ. ಈ ವರ್ಷ ನಾವು ನೋಡ್ತಾ ಇದ್ದೀವಿ, ಮಳೆ ಒಂದು ಪರಿಸ್ಥಿತಿ. ಈಗ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಒಂಚೂರು ಮಳೆಗಾಲ ಅಂತ ಅನ್ನಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕೃಷಿಕರು ಬರೀ ಒಂದೇ ಬೆಳೆಗಳಿಗೆ ನಾವು ಮಾಡೋ ಬದಲು ಬೇರೆ ಬೇರೆ ಬೆಳೆಗಳನ್ನ ಮಾಡ್ಕೊಳ್ಳೋದು ಒಳ್ಳೆಯದು. ಅದರಲ್ಲೂ ಉದಾಹರಣೆಗೆ ನಾವು ಬರೀ ಅಡಿಕೆ ಅಂತ ಹೋದರೆ ಆಗಲ್ಲ, ಬೇರೆ ಬೆಳೆಗಳಿಗೂ ನಾವು ಒತ್ತು ಕೊಡಬೇಕು. ಅದೇ ರೀತಿ ಈ ಕೃಷಿಯಲ್ಲಿ ಉಪಕಸುಬುಗಳಿಗೂ ಕೂಡ ನಾವು ನೋಡ್ಕೋಬೇಕಾಗಿದೆ. ಉದಾಹರಣೆಗೆ ಕೋಳಿ ಸಾಗಾಣಿಕೆ ಆಗಿರ್ಬೋದು, ಕುರಿ ಸಾಗಾಣಿಕೆ ಆಗಿರ್ಬೋದು, ಅಣಬೆ ಕೃಷಿ ಮಾಡೋದಾಗಿರ್ಬೋದು, ಈ ಬೇರೆ ಬೇರೆ ನಾವು ಕೃಷಿ ಹೊಂಡ ಮಾಡಿಕೊಂಡು ಅಲ್ಲಿ ಮೀನು ಸಾಗಾಣಿಕೆ ಮಾಡೋದಾಗಿರ್ಬೋದು. ಏಕ ಬೆಳೆಯನ್ನು ಹೊರತುಪಡಿಸಿ ಈ ಸಮಗ್ರ ಕೃಷಿ ಪದ್ಧತಿ ಯೋಜನೆ ಅಡಿಯಲ್ಲಿ ಹೋದಾಗ ನಾವೇನಾರ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತಂದರೆ ನೋಡಿರಿ, ಮಳೆ ಇಲ್ಲದಲೇ ಹಾಕಿದಂಥ ಬೆಳೆಗಳಿಗೆ ಕೀಟ ಮತ್ತು ರೋಗದ ಬಾಧೆ. ಈಗ ರೈತರುಗಳಿಗೆ ಒಂದು ಉಪಕಸುಬು ಅಂತ ಏನಾದ್ರು ಇದ್ದರೆ ನಾವು ಯಾವುದೋ ಒಂದರಲ್ಲಾರ ದುಡ್ಡನ್ನು ತೊಗೊಂಡ್ಬಿಡ್ಬೋದು. ಬರೀ ಒಂದೇ ಬೆಳೆ ಹಾಕ್ಕೊಂಡು ನಾವು ಮೆಕ್ಕೆಜೋಳ ಅಥವಾ ಭತ್ತ ಅಥವಾ ಒಂದೇ ಬೆಳೆ ಅಡಿಕೆ ಇವನ್ನ ಹಾಕೊಳ್ಳೋ ಬದಲು ಅಡಿಕೆ ಹಾಕ್ಕೊಂಡ್ರೆ ಅದ್ರಲ್ಲಿ ಅಂತರ ಬೆಳೆಗಳಿಗೆ ಹೋಗೋದು ಭಾಳ ಸೂಕ್ತ. ಈಗ ನಾವು ಮೆಕ್ಕೆಜೋಳದಲ್ಲೂ ಕೂಡ ಅಂತರ ಬೆಳೆ ಮಾಡಿರಿ, ತೊಗರಿ ಎಲ್ಲ ಅಂತ ಹೇಳ್ತಿರ್ತೀವಿ. ನಮ್ಮದು 1 ಎಕರೆ 2 ಎಕರೆ ಇದೆ ಅಂದರೆ ಸಮಗ್ರ ಕೃಷಿ ಪದ್ಧತಿನ ಅಳವಡಿಸ್ಕೊಳ್ಳೋದು ಒಳ್ಳೆಯದು. ಕುರಿ ಸಾಗಾಣಿಕೆ ಮಾಡೋದು ಒಳ್ಳೆಯದು, ಕೋಳಿ ಸಾಗಾಣಿಕೆ ಮಾಡೋದು ಒಳ್ಳೆಯದು, ಎರೆಹುಳ ಗೊಬ್ಬರ ತಯಾರು ಮಾಡ್ಕೊಳ್ಳೋದು ಒಳ್ಳೆಯದು, ಜೀವಾಮೃತ ಮಾಡ್ಕೊಳ್ಳೋದು ಒಳ್ಳೆಯದು. ಈ ಒಂದಲ್ಲ ಒಂದರಿಂದ ನಾವು ದುಡ್ಡನ್ನ ತಗೋಬೇಕು. ನಾವು ಈ ಕೃಷಿಗೆ ಸಂಬಂಧಪಟ್ಟಂಗೆ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಹೆಂಗಪ್ಪ ಅಂದರೆ ವರ್ಷ ಪೂರ್ತಿ ಇನ್ಕಮ್ ಇರಬೇಕು. ನಮಗೆ ತಿಂಗಳು ಶುರುವಾದಾಗಿಂದ ಹಿಡಿದು ಹೆಂಗೆ ನಮಗೆ ಈ ಕೆಲಸ ಮಾಡೋರಿಗೆ ಸಂಬಳ ಬರುತ್ತೋ, ನೌಕರಿ ಮಾಡೋರಿಗೆ, ಅದೇ ಥರ ರೈತನೂ ಕೂಡ ನೌಕರಿ ಮಾಡ್ತೀನಿ ಅಂತ ತಿಳ್ಕೊಂಡು ಪ್ರತಿ ತಿಂಗಳು ಇನ್ಕಮ್ ಬರೋಂಗೆ ನಾವು ಮಾಡ್ಕೋಬೇಕಾಗಿದೆ. ಭಾಳಷ್ಟು ರೈತ ಬಾಂಧವರು ಇದನ್ನು ಮಾಡ್ತಾ ಇದ್ದಾರೆ, ಸಮಗ್ರ ಕೃಷಿ ಪದ್ಧತಿನ ಮಾಡ್ತಿದ್ದಾರೆ. ಕೆಲವರು ಕರಿಬೇವಿನ ಸೊಪ್ಪು ಹಾಕಿದ್ದಾರೆ, ಕೆಲವರು ನುಗ್ಗೆ ಹಾಕಿದ್ದಾರೆ. ಎಲ್ಲ ಬೆಳೆಗಳನ್ನ ಹಾಕಿ ಒಂದರಲ್ಲಿ ಆದಾಯ ಮಾಡ್ಕೊಳ್ತಾರೆ. ಬಾತಿ ವರ್ಷ ನಾವು ಇದು ಬ್ಯಾಂಕಲ್ಲಿ ಲೋನ್ ಆಗಿರೋದು ಸರ್, ಕುರಿದು 20 ಲಕ್ಷ ಲೋನ್ ಆಗಿರೋದು. ಇದು ಉದ್ದ ಅಗಲ ಬಂದು 29-49. ಓಕೆ, ಇದು ಐಟೆಕ್ ಕುರಿ ಶೆಡ್ ಸರ್. ಏನೇನು ಮಾಡಿದ್ದೀರಾ ಇದು ಹಂಗೆ ಒಂದು ಎಕ್ಸ್ಪ್ಲೇನ್ ಮಾಡಿರಿ. ಇದು ಎಲ್ಲ ನಮಗೆ ಲೋಕಲ್ನೇ ಸಿಗೋದೆಲ್ಲ ಮೆಟೀರಿಯಲ್ ತರಿಸಿದ್ರು ಸರ್. ಹೊರಗಡೆ ತರಿಸೋದು ಇದು ಮ್ಯಾಟ್ ಒಂದು ಹೊರಗಡೆ ತರಿಸಿದ್ವಿ ಬೆಂಗಳೂರಿಂದ. ಅಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಇಲ್ಲೆಲ್ಲ 500-600 ರೂಪಾಯಿ ಇತ್ತು ಮ್ಯಾಟ್, ಅಲ್ಲಿಂದ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಏನು ರೇಟ್ ಬಿತ್ತು ಮ್ಯಾಟು? ಇಲ್ಲಿ ಬರುತ್ತೆ 410 ರೂಪಾಯಿ ಬರುತ್ತೆ. ಏನು ಎಷ್ಟಕ್ಕೆ? ಸೇರಿ ಸರ್. ಅಲ್ಲ, ಎಷ್ಟಕ್ಕೆ? ಒಂದು 2 ಅಡಿ ಸರ್. ಹಾಂ, 2 ಅಡಿಗೆ 400 ರೂಪಾಯಿ. 410 ರೂಪಾಯಿ. ಓಕೆ, ಮತ್ತು ಹಂಗೆ ಹೇಳ್ರಿ ಕುರಿಗಳ ಬಗ್ಗೆ. ಕುರಿ ಫಸ್ಟಿಗೆ ಒಂದು ಬ್ಯಾಚ್ ಅವೇರಿದ್ದು ತಂದಿಕ್ಕಿತ್ತು ಸರ್. ಹಾಂ, ಅದು 9,400 ರೂಪಾಯಿ ಬಿದ್ದಿತ್ತು. ಹಾಂ, ಸ್ವಲ್ಪ ರೇಟ್ ಆಯ್ತು ಮರಿ, ಅದು ಸ್ಟಾರ್ಟಿಂಗ್ ಅಲ್ಲ. ಓಕೆ, ಅದ್ರಾಗೆ ಒಂದು 28 ಮಾರಿದ್ವಿ ಸರ್. ಇನ್ನೊಂದು 11 ಇದೆ. ಓಕೆ, ಸ್ವಲ್ಪ ಸಣ್ಣದಿದೆ ಅಂತಂದು ಇನ್ನು ಒಂದು 15 ದಿನ ಆತ ಹೋಗಿ ಇವು ಮಾರಾಟ ಮಾಡ್ತಾವೆ. ಇವು ಮಾತ್ರ ಈಗ 8 ದಿನ ಆಯ್ತು ಸರ್, ಸಿನ್ನೂರಿಂದ ಬಂದಿರೋ ಮರಿ. ಹಾಂ ಹಾಂ, ಏನು ವಿಶೇಷ ಇದ್ರದ್ದು ಮರಿಗಳದು? ಏನು ಸರ್, ಇದು ಗ್ರೌತ್ ಚೆನ್ನಾಗಿ ಬರುತ್ತೆ, ಹಾಂ, ತೂಕ ಚೆನ್ನಾಗಿ ಬರುತ್ತೆ, ಅದು ಬೇಗ ಇದು ಬರುತ್ತೆ ಸರ್. ಗ್ರೌತ್ ಕಟಿಂಗ್ಸಿಗೆ ಹೋಗುತ್ತೆ ಮಟನಿಗೆ. ಅದೇ ಕರಿ ಕುರಿ ಆದರೆ ನಮಗೆ ಒಂದು ಈ ಕುರಿ ಇದೇ ಸೈಜಿನ ಕರಿ ಕುರಿ ತಂದ್ವಿ ಅಂದರೆ 6 ತಿಂಗಳು ಮೇಯಿಸ್ಬೇಕು ಸರ್. ಹಾಂ ಹಾಂ, ಇದಾದರೆ ಇದು 2-2.5 ತಿಂಗಳಿಗೆ ಬರುತ್ತೆ ಸರ್. ಒಂದು ತಿಂಗಳಿಗೆ 7 kg ತೂಕ ಹೆಚ್ಚಿಗೆ ಆಗುತ್ತೆ ಸರ್. ಈಗ ಒಂದು ಕುರಿ ನೀನು ಎಷ್ಟು ರೂಪಾಯಿ ಕೊಟ್ಟು ತಂದಿದ್ರಿ? ಇದು 9,100 ರೂಪಾಯಿ ಕೊಡ್ತೀನಿ ಒಂದಕ್ಕೆ. ಈಗ ಎಷ್ಟು ತಿಂಗಳು ಮೇಯಿಸ್ತೀರಾ? 2 ತಿಂಗಳು ಮೇಯಿಸಿ ಸ್ಟಾರ್ಟ್ ಮಾಡ್ತೀನಿ ಸರ್ ವ್ಯಾಪಾರ. ಒಂದು 8 ತಿಂಗಳೊಳಗಡೆ 8 ತಿಂಗಳು. ಎಷ್ಟು ಸಿಗುತ್ತೆ ಒಂದು ಕುರಿಗೆ? ಒಂದು ಕುರಿಗೆ 2,500ರಿಂದ 2,300 ತನಕ ಉಳಿಯುತ್ತೆ. ನಿವ್ವಳ ಲಾಭ ಉಳಿತದೆ. ಒಂದು ತಿಂಗಳಿಗೆ ಒಂದು ಕುರಿಗೆ 1,200ರಿಂದ 250 ರೂಪಾಯಿ ಖರ್ಚು ಬರುತ್ತೆ. ಖರ್ಚು ಬರುತ್ತೆ. ಹಾಂ, ಫುಡ್ಡಿಂದ ಅಷ್ಟೇ ನಾವು ಖರ್ಚು ಬರ್ತದೆ. ಈಗ ಮೇವಿಂದ ಗೊಬ್ಬರದ ತೆಗಿತಾವೆ ಸರ್ ನಾವು. ಈಗ ತಿಂಗಳ ಒಂದೂವರೆ ಲೋಡ್ ಗೊಬ್ಬರ ತಂದ್ರೆ 15,000 ಹೋಗುತ್ತೆ. ಅದು ರಾಗಿ ಹುಲ್ ತಗೊಂಡಿದ್ದಕ್ಕೆ ಅದಕ್ಕೆ ಸರಿ ಹೋಗುತ್ತೆ. ಫೀಲ್ಡ್ ಒಂದು ಹಾಕ್ಬೇಕು ಸರ್ ಅಷ್ಟೇ. ಫೀಡ್ ಒಂದಕ್ಕೆ ಖರ್ಚಾಗುತ್ತೆ. ಹಾಂ ಹಾಂ ಹಾಂ. ಆಮೇಲೆ ಇದಕ್ಕೆ ಏನೇ ಅಂದರೂ ಮೇಂಟೆನೆನ್ಸ್ ಮಾಡ್ಬೇಕು ಸರ್ ಭಾಳ ಚೆನ್ನಾಗಿ. ಈಗ ಜಂತಿನ ಔಷಧಿ ಕರೆಕ್ಟ್ ಟೈಮಿಗೆ ಸರಿ ಹಾಕ್ಬೇಕು. ಆಮೇಲೆ ಡಿವಾರ್ಮಿಂಗ್ ಮಾಡಿರ್ತೀವಿ. ಆಮೇಲೆ ಇದು PPR ET ಇಂಜೆಕ್ಷನ್ ಕರೆಕ್ಟಾಗಿ 8 ದಿನಕ್ಕೆ ಅದು 8 ದಿನ ಕೋರ್ಸ್ ಮುಗಿಸ್ಬೇಕು. ಸ್ವಲ್ಪ ಎಡವಟ್ಟಾದರೂ ಒಂದು ಮರಿಗೆ ಎಲ್ಲಾರ ಕಾಲು ಬಾಯಿ ಬಂತಂದರೆ ಅಷ್ಟು ತಗೊಂಡ್ರೆ ಸರ್ ಒಂದೇ 1-2 ದಿನದಾಗ ಅಷ್ಟು. ಅದು ಭಾರಿ ಚೆನ್ನಾಗಿ ಮಾಡಬೇಕು. ಈ ಒಂದು ಬ್ಯಾಚಿಗೆ ಎಷ್ಟು ತರ್ತೀನಿ ಅಂತಂದ್ರೆ ನೀವು? ಈಗ 52 ಇದಾವೆ ಸರ್. ಆ ಕಡೆಗೆ 26, ಈ ಕಡೆಗೆ ಈ ಕಡೆ 52. ಈಗ 52ಕ್ಕೆ ಎಷ್ಟು ಖರ್ಚಾಯ್ತು? ಈಗ 9,100 ರೂಪಾಯಿದಂಗೆ 52 ಮರಿಗೆ 4 ಲಕ್ಷದ ಚಿಲ್ಲರೆ ಖರ್ಚಾಯ್ತು. ಆಟ ಬಾಡಿಗೆ 10,000 ಅಲ್ಲಿಂದ ಖರ್ಚಾಗಿತ್ತು. ಈಗ ನಿಮಗೆ ಎಷ್ಟು ತಿಂಗಳಿಗೆ ಇದನ್ನು ಮಾರಾಟ ಮಾಡಬೇಕು ಅಂದರೆ? ಇನ್ನು 2 ತಿಂಗಳಿಗೆ ವ್ಯಾಪಾರ ಮಾಡ್ತೀವಿ. ಅವಾಗ 52 ಇಂಟು ಎಷ್ಟು ಹಾಕ್ತೀರಾ? ಅವಾಗ ನಾವು ಮರಿ ತೂಕ ಹಾಕ್ತೀವಿ ಸರ್. ಸಡನ್ನ ಮಾರಾಟ ಮಾಡೋದು ಸರ್ ನಾವೀಗ. ಮರಿನ ತಂದಾಗ ತೂಕ ಹಾಕಿರ್ತೀವಿ ಸರ್. 18 ಇರುತ್ತೆ, ಒಂದು 16 ಇರುತ್ತೆ, ಒಂದು 20 ಇರುತ್ತೆ.
ಅವಾಗ ನಾವು ಒಂದು 4-5 ಮರಿ ತೂಕ ಹಾಕಿ ವೆರಿಫಿಕೇಷನ್ ಮಾಡ್ತೀವಿ ಸರ್. ಅದು ಏನು ತೂಕ ಇರುತ್ತೋ ಅದ್ರ ಮೇಲೆ ನಮಗೆ ಏನು ಅವರಿಗೆ ಮಟನ್ ಸಿಗುತ್ತೆ ನೋಡ್ಕೊಂಡು ಅವ್ರಿಗೆ 1,000 ಲಾಭ ಉಳಿಯಂಗೆ ಮಾತ್ರ ಬಿಡ್ತಾರೆ. ಹಾಂ 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 ನನ್ನ ಹತ್ರ 14,000 ರೂಪಾಯಿ ಇದೆ ಅಂದ್ರೆ ಅವನು ಎಲ್ಲ ಇದು ಮಾಡಿದ್ರೆ ಅವ್ನಿಗೆ 1,000 ರೂಪಾಯಿ ಉಳಿಬೇಕು ಸರ್. ಅದಕ್ಕಿಂತ ಹೆಚ್ಚಿಗೆ ಯಾರು ಬಿಡಲ್ಲ. ಹಾಂ ಹಾಂ ಮಟನ್ ಇದು ಬೇರೆ ಕಡೆಗೆಲ್ಲ 410 ರೂಪಾಯಿ 420 ರೂಪಾಯಿ ಸೇಲ್ಸ್ ಆಯ್ತು ಸರ್ ಮಟನ್. ಅದು ಬೇಡಿಕೆ ಇದ್ದಾಗ ಒಂದು 10-20 ರೂಪಾಯಿ ಜಂಪ್ ಇರುತ್ತೆ, ಒಂದು ಸ್ವಲ್ಪ ಬೇಡಿಕೆ ಎಲ್ಲ ಕಡಿಮೆ ಇರುತ್ತೆ. 400 ರೂಪಾಯಿ ಅಂತೂ ಕಮ್ಮಿ ಇರಲ್ಲ ಸರ್. ಅಂದರೆ ಇದೇ ಮರಿನೇ ತೂಗ್ತಾರೆ ಸರ್ 400 ರೂಪಾಯಿ ಕೆಜಿ ಅಂದ್ರೆ. ಹಾಂ 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 ಲೈವ್ ವೇಟ್. ಹಾಂ ಲೈವ್ ವೇಟ್ ತೂಗ್ತಾರೆ ಸರ್. ಹಾಂ 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 ಈ ಮಟನಿಗೆ ಅವರು ಏನಾರು ಮಾಡ್ತಾರೆ ಇಲ್ಲೇ ನಮಗೆ ಗೊತ್ತಾರ ಬಂದು ಕಟ್ ಮಾಡ್ಕೊಂಡು ಹೋಯ್ತು. ಓಕೆ ಇಲ್ಲಿಗೆ ಬಂದು ಹೋಯ್ತು ಸರ್. ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ. ಆಮೇಲೆ ಮಾರ್ಕೆಟ್ಗೆ ಹಾಕ್ಕೊಂಡು ಹೋಗಲ್ಲ. ಹ್ಞೂ ಹ್ಞೂ ಈಗ ಲೋನ್ ರಿಪೇಮೆಂಟ್ ಹೆಂಗೆ ಆಗ್ತಾ ಇದೆ? ಲೋನು ಆಗುತ್ತೆ ಸರ್. ಈಗ ತಿಂಗಳಿಗೆ ಎಷ್ಟು ಕಟ್ತಾ ಇದೆಯಾ? ತಿಂಗಳಿಗೆ ಅಲ್ಲ ಸರ್, ಅದು ವರ್ಷಕ್ಕೆ ಮಾತಾಡಿದ್ದೀನಿ ಸರ್. ಹಾಂ ವರ್ಷಕ್ಕೆ ಬಂದ 2,40,000 ಕಟ್ಬೇಕು ಸರ್. ಹಾಂ ಹಾಂ 20 ಲಕ್ಷ ಲೋನ್ ಆಗಿದೆ. ಅದ್ರಾಗ ಪ್ರಧಾನಮಂತ್ರಿ ಇದು ಲೋನ್ ಸ್ಕೀಮ್ ಒಳಗಡೆ 10 ಲಕ್ಷ ಸಬ್ಸಿಡಿ ತಗೊಂಡಿದ್ದಾರೆ. ವೆರಿ ಗುಡ್. ಏನು ಹೇಳ್ತೀರಾ ಬೇರೆಯವ್ರಿಗೆ ಮಾಡೋರಿಗೆ? ಮಾಡ್ಬೋದು ಸರ್. ಅಂದ್ರೆ ಜವಾಬ್ದಾರಿ ಇರ್ಬೇಕು ಸರ್ ಮಾಡಕ್ಕೆ. ಹಾಂ ಸುಮ್ಮನೆ ನಾನು ಮಾಡಿದ್ದೇನೆ ಅಂತಂದೇಳಿ ಲಕ್ಷ್ಯ ಮಾಡಂಗಿಲ್ಲ. ನೀರು ಎಷ್ಟು ಬೇಕಾಗುತ್ತೆ ದಿನ? ದಿನ ಅದು ಗೊತ್ತಾಗಲ್ಲ ಸರ್. ಅಲ್ಲ 1000 ಲೀಟ್ರ್ ಇದೆಯಲ್ಲ. ಒಂದೊಂದು ಅದ್ರೊಳಗೆ ಇಕ್ಕಿ ಹಾಕಿದ್ರೆ ತೆಗೆದು ಚೆಲ್ಬೇಕು ಸರ್. ಕಮ್ಮಿದ್ರೆ ಚೆಲ್ಬೇಕಾಗತ್ತೆ, ಕಮ್ಮಿದ್ರೆ ಚೆಲ್ಬೇಕು. ಹಾಂ ಹಾಂ ಇಕ್ಕಿ ಹಾಕಿದ್ರೆ ಕುಡಿಯಲ್ಲ ಸರ್. ಅದು ಸಣ್ಣ ಮರಿ ಅದಾವಲ್ಲ ಗೊತ್ತಾಗಲ್ಲ ಆ ಕಡೆ ಆಗಲ್ಲ. 2 ದಿನ 2-3 ದಿನಕ್ಕೆ ಅಂದ್ರೆ ಪೂರ್ತಿ ಶೆಡ್ ಎಲ್ಲ ನೀರು ಬಿಟ್ರೆ ಖಾಲಿ ಆಗತ್ತೆ. ಒಂದು ಡ್ರಮ್ 25 ಲೀಟ್ರ್ 30 ಲೀಟ್ರ್ ಐತೆ ಸರ್. ಹಾಂ ಹಾಂ 2 ಸತಿ ಬಿಟ್ರೆ 60 ಲೀಟ್ರ್ ಬೇಕು. ಅಲ್ಲ ಈಗ ಮ್ಯಾಕ್ಸಿಮಮ್ ಎಷ್ಟು ಇಟ್ಕೋಬೋದು? ಅಂದರೆ ಒಂದು 180 ಮರಿ ಸಾಕ್ಬೋದು ಸರ್. ಒಂದು ಬ್ಯಾಚ್ 180 ಮರಿ ಮಾಡ್ಬೋದು. ಅಷ್ಟು ತುಂಬಿಸಿದ್ರೆ 180 ಸಾಕ್ಬೋದು ಸರ್. ಹಾಂ 20 ಲಕ್ಷ ರೂಪಾಯಿ ದುಡ್ಡು ಬೇಕು ಸರ್. ಅದಕ್ಕೆ ನಾವು ಹಂಗೆ ಇದನ್ನೇ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹೋಗೋಣ ಅಂತ 50 100 ಅಂದರೆ 20 ಲಕ್ಷ ರೂಪಾಯಿ ಹಾಕಿದ್ರೆ 40 ಲಕ್ಷ ತಗೋಬೋದು ಬೇಕಾರೆ. 20 ಲಕ್ಷ ಹಾಕಿದ್ರೆ 40 ಲಕ್ಷ ಬರಲ್ಲ ಸರ್ ಲಾಭ. ಅದ್ರಾಗ 20 ಲಕ್ಷ ಹಾಕಿದ್ರೆ ಒಂದು 4 ಲಕ್ಷ ಒಂದು ಬ್ಯಾಚಿಗೆ ತೆಗಿಬೋದು. 3 ತಿಂಗಳು 4 ತಿಂಗಳಿಗೆ. 2.5 ತಿಂಗಳು ಕೊಟ್ಟಿಲ್ಲ ಸರ್. 50 ದಿನಕ್ಕೆ ಕೊಟ್ಟಿದ್ದು ಅದನ್ನ ಕಡೆಗೆ. ಹಾಂ ಹಾಂ ಅಂದರೆ 2 ತಿಂಗಳ ತನಕ ನಡುವೆ ಒಂದು 4-5 ದಿನ ವ್ಯಾಪಾರ ಮಾಡ್ತೀವಿ. 2 ತಿಂಗಳು ಮುಗಿಸ್ತೀವಿ. ಸರಿ ಕಣ, ಥ್ಯಾಂಕ್ ಯು. ನಿಂತ್ಕೊಂಡ್ರೆ ಆರಾಮದ ಅಂತ ಯಾವುದೋ ಒಂದು ಸೈಡಿಗೆ ನಿಂತ್ಕೊಂತಂದ್ರೆ ಚೆಕ್ ಮಾಡ್ಬೇಕು ಅದು ಆರಾಮ ಐತೆ ಇಲ್ಲ ಅಂತ. ಅವಾಗ ಗೊತ್ತಾಗತ್ತೆ ಸರ್. ಇಷ್ಟ ಗೊತ್ತಾಗಲ್ಲ. ಈಗ ಈ ಕನ್ನಡ ಕೆಲಸ ಯಾವ್ದು ಆರಾಮಿಲ್ಲ ಅಂತಂದೇಳಿ ಸಾಯಂಕಾಲ ಬೆಳಗ್ಗೆ ಫೀಲ್ಡಾಗಿ ಅರ್ಧ ಗಂಟೆ ಇಲ್ಲೇ ನಿಂತ್ಕೊಂಡು ನೋಡ್ಬೇಕು ನಾವು ಯಾವ ಮೇಯ್ತಾವೆ ಏನೇನು ಮಾಡ್ತಾವ ಅಂತಂದು. ಅಬ್ಸರ್ವೇಷನ್ ಇರ್ಬೇಕು ಸರ್. ಒಂದು ಮರಿಗೆ 2 ವರ್ಷ ಲೇಬರ್ಸ್ ಕಡಿಮೆ ಸರ್. ಆಮೇಲೆ ಕೆಲಸ ಕಡಿಮೆ. ದಿನ ಕ್ಲೀನ್ ಮಾಡೋದು ಈಗ ಇವು ಡಿವಾರ್ಮಿಂಗ್ ಮಾಡಿ 15 ದಿನ ಇದನ್ನ ಕೊಡ್ಬೇಕು ಸರ್ ಕಂಟಿನ್ಯೂ. ಡಿವಾರ್ಮಿಂಗ್ ಮಾಡಿ 15 ದಿನ ಕೊಡಬೇಕು. ಆಮೇಲೆ ಇನ್ನೊಂದು ಬ್ರೂಟಾನ್ ಅಂತಂದೇಳಿ ಇದು ಬರುತ್ತೆ ಮರಿ ಗ್ರೋತ್ ಆಗಿ ತೂಕ ಬರಕ್ಕೆ ಸಹ ಇದು 15 ದಿನ. ಅದು 15 ದಿನ 1 ತಿಂಗಳು ಕ್ಲೋಸ್ ಮಾಡಿ ಆಮೇಲೆ 1 ತಿಂಗಳು ಹಂಗೆ ಮೇಸಿ ಕೊಡ್ತಾರೆ. ಅದ್ರ ನಡುವೆ ಏನಾದ್ರು ಜ್ವರ ಪರ ಬಂದರೆ ಮೆಡಿಸನ್ ಇರುತ್ತೆ. ಇನ್ನೊಂದು ಇದು ಮಿನರಲ್ ಮಿಕ್ಸರ್ ಪೌಡ್ರಿ, ಮಿನರಲ್ ಮಿಕ್ಸರ್. ವೆಟರ್ನರಿ ಡಾಕ್ಟರ್ ಯಾರು ಬರ್ತಾರೆ ಸರ್. ನಮಗೆ ಇವ್ರು ಗೌರ್ಮೆಂಟ್ ಡಾಕ್ಟ್ರೇ ಬರ್ತಾರೆ. ಅವಶ್ಯಕತೆ ಇಲ್ಲ ಒಂದು ಅರ್ಧ ಗಂಟೆ ಒಳಗಡೆ ಬರ್ತಾರೆ. ದೊಡ್ಡ ಬಾತಿಲ್ಲ ಸರ್. ಇಂಜೆಕ್ಷನ್ ಎಲ್ಲ ಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಲಾಭದಾಯಕವಾಗಬೇಕಪ್ಪ ಅಂತಂದರೆ ಸಮಗ್ರ ಕೃಷಿ ಪದ್ಧತಿನ ಅಳವಡಿಸ್ಕೊಳ್ಳೇಬೇಕಾಗುತ್ತೆ. ಅದರಲ್ಲೂ ಈ ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ ಮುಂತಾದವುಗಳನ್ನ ನಾವು ಮಾಡಬೇಕಾಗುತ್ತೆ. ಧನ್ಯವಾದಗಳು.